ಸಿಂಹ ರಾಶಿ ಆಗಸ್ಟ್ 2026 ಮಾಸಿಕ ಭವಿಷ್ಯ 53 ವರ್ಷಗಳ ನಂತರ ಮಹಾಸಂಯೋಗ. ನಮಸ್ಕಾರ ಸಿಂಹ ರಾಶಿಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಹರ ಹರ ಮಹಾದೇವ. ಸ್ನೇಹಿತರೆ, ಈ ವಿಡಿಯೋ ಅತ್ಯಂತ ವಿಶೇಷವಾಗಿದೆ. ಯಾಕಂದ್ರೆ ನಾವು ಇಂದು ಸಿಂಹ ರಾಶಿಯ ಆಗಸ್ಟ್ 2026 ಮಾಸಿಕ ಭವಿಷ್ಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ. ಈ ತಿಂಗಳು ಶ್ರಾವಣ ಮಾಸದ ಪವಿತ್ರ ಮಾಸವೂ ಆಗಿದೆ. ಅಷ್ಟೇ ಅಲ್ಲ, ಬರೋಬ್ಬರಿ 53 ವರ್ಷಗಳ ನಂತರ ಶ್ರಾವಣದಲ್ಲಿ ಒಂದು ಮಹಾಸಂಯೋಗ ನಡೆಯುತ್ತಿದೆ. ಆಯುಷ್ಮಾನ್ ಯೋಗದಲ್ಲಿ ಶ್ರಾವಣ ಆರಂಭವಾಗುತ್ತಿರುವುದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ. ಸಿಂಹ ರಾಶಿಯವರೇ, ನೀವು ಹುಟ್ಟ ನಾಯಕರು. ಸೂರ್ಯನಂತೆ ಹೊಳೆಯುವ ಗುಣ ನಿಮ್ಮದು. ಆದರೆ ಈ ಆಗಸ್ಟ್ ತಿಂಗಳು ನಿಮಗೆ ಅಧಿಕಾರ, ಗೌರವ ಮತ್ತು ಪದವಿಯನ್ನು ನೀಡುವ ಜೊತೆಗೆ ಕೆಲವು ಎಚ್ಚರಿಕೆಗಳನ್ನು ನೀಡುತ್ತಿದೆ. ಅಹಂಕಾರವನ್ನು ಬಿಟ್ಟು ವಿನಮ್ರರಾದರೆ ಈ ತಿಂಗಳು ನಿಮ್ಮ ಕಾಯಕಲ್ಪವೇ ಆಗಲಿದೆ. ಹಾಗಾದರೆ ಬನ್ನಿ, ಈ ವಿಶೇಷ ವಿಡಿಯೋದಲ್ಲಿ ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗ್ರಹಗಳ ಸಂಚಾರ ಮತ್ತು ಆಗಸ್ಟ್ 17ರ ಟರ್ನಿಂಗ್ ಪಾಯಿಂಟ್. ಗುರು ಬೃಹಸ್ಪತಿ. ಆಗಸ್ಟ್ 12ರವರೆಗೆ ಗುರು ಅಸ್ತನಾಗಿರುತ್ತಾನೆ, ಆದರೆ ಆಗಸ್ಟ್ 12ಕ್ಕೆ ಗುರು ಉದಯಿಸುತ್ತಾನೆ. ಇದು ಸಿಂಹ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದಂತೆ. ಇನ್ನು ಶನಿದೇವರು ನಿಮ್ಮ 8ನೇ ಮನೆಯಲ್ಲಿ ವಕ್ರಗತಿಯಲ್ಲಿ, ಅಂದರೆ ಹಿಮ್ಮುಖವಾಗಿ ಚಲಿಸುತ್ತಿದ್ದಾರೆ. ಇದು ನಿಮ್ಮ ಮಾತಿನ ಮೇಲೆ ಮತ್ತು ಹಣದ ಹರಿವಿನ ಮೇಲೆ ಪ್ರಭಾವ ಬೀರುತ್ತದೆ. ಮಂಗಳ ಮತ್ತು ಶುಕ್ರ. ಮಂಗಳ ನಿಮ್ಮ 10ನೇ ಮನೆಯಿಂದ 11ನೇ ಮನೆಗೆ ಬರುತ್ತಾನೆ. ಶುಕ್ರನು 1ರಿಂದ 2ನೇ ಮನೆಗೆ ಸಂಚರಿಸುತ್ತಾನೆ. ಈ ಗ್ರಹಗಳ ಸಂಚಾರವು ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ರೀತಿಯ ಹೊಸ ಶಕ್ತಿಯನ್ನು ತುಂಬಲಿದೆ. ಸಿಂಹ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಸೂರ್ಯದೇವ. ಆಗಸ್ಟ್ 17ರವರೆಗೆ ಸೂರ್ಯನು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಇರುತ್ತಾನೆ. 17 ಆಗಸ್ಟ್ವರೆಗೆ ಇದು ತಯಾರಿ ನಡೆಸುವ ಸಮಯ. ಸೂರ್ಯ 12ನೇ ಮನೆಯಲ್ಲಿ ಇರುವುದರಿಂದ ಖರ್ಚು ಹೆಚ್ಚಾಗಬಹುದು, ನಿದ್ರೆಯಲ್ಲಿ ಅಡಚಣೆ ಉಂಟಾಗಬಹುದು. 17 ಆಗಸ್ಟ್ ನಂತರ, ಒಂದು ವರ್ಷದ ನಂತರ ಸೂರ್ಯನು ತನ್ನದೇ ರಾಶಿಯಾದ ಸಿಂಹ ರಾಶಿಗೆ, ಅಂದರೆ ನಿಮ್ಮ ಲಗ್ನಕ್ಕೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಜೀವನದ ಮಹಾ ತಿರುವು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ, ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ಬರುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಜೊತೆಗೆ ಮಂಗಳನು ನಿಮ್ಮ ಭಾಗ್ಯದ ಅಧಿಪತಿಯಾಗಿ 11ನೇ ಮನೆಗೆ, ಲಾಭಸ್ಥಾನ, ಆಗಸ್ಟ್ 2ರಂದು ಪ್ರವೇಶಿಸುತ್ತಾನೆ. ಇದು ಹಣಕಾಸಿನ ದೃಷ್ಟಿಯಿಂದ ಅದ್ಭುತ ಯೋಗ. ಆದರೆ ನೆನಪಿರಲಿ, ಶನಿಯ ದಯಾ ಪ್ರಭಾವ ಇರುವುದರಿಂದ ಅತಿಯಾದ ಆತ್ಮವಿಶ್ವಾಸ ಬೇಡ. ವೃತ್ತಿ, ಜೀವನ ಮತ್ತು ಅಧಿಕಾರ. ವೃತ್ತಿ ರಂಗದಲ್ಲಿ ಈ ತಿಂಗಳು ನಿಮಗೆ ಹೊಸ ಅವಕಾಶಗಳು ಕಾದಿವೆ. ಅಹಂಕಾರಕ್ಕೆ ಇತಿಶ್ರೀ ಹಾಡಿ. ನೀವು ಬಾಸ್ ಆಗಿರಲಿ ಅಥವಾ ಉದ್ಯೋಗಿಯಾಗಿರಲಿ, ನಿಮ್ಮ ಮಾತಿನಲ್ಲಿ ಸೌಮ್ಯತೆ ಇರಲಿ. ಅಹಂಕಾರ ತೋರಿಸಿದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಬಹುದು. ಪದೋನ್ನತಿ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಆಗಸ್ಟ್ 17ರ ನಂತರ ಒಳ್ಳೆಯ ಸುದ್ದಿ ಸಿಗಲಿದೆ. ನಿಮ್ಮ ನಾಯಕತ್ವದ ಗುಣವನ್ನು ಜನರು ಗುರುತಿಸುತ್ತಾರೆ. ವಿದೇಶಿ ಸಂಪರ್ಕ. ಸೂರ್ಯ ಮತ್ತು ಗುರು 12ನೇ ಮನೆಯಲ್ಲಿ ಇರುವುದರಿಂದ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅಥವಾ ಆನ್ಲೈನ್ ಕೆಲಸ ಮಾಡುವವರಿಗೆ ಇದು ಸುವರ್ಣಾವಕಾಶ. ಹಣಕಾಸು ಮತ್ತು ಖರ್ಚುಗಳ ವಿಶ್ಲೇಷಣೆ. ಹಣದ ವಿಷಯಕ್ಕೆ ಬಂದರೆ ಸಿಂಹ ರಾಶಿಯವರಿಗೆ ಒಂದು ಎಚ್ಚರಿಕೆ ಇದೆ. ಶುಕ್ರನ ಸಂಚಾರ. ನಿಮ್ಮ ಧನ ಸ್ಥಾನದಲ್ಲಿ 2ನೇ ಮನೆ. ಶುಕ್ರನು ನೀಚಸ್ಥನಾಗಿರುತ್ತಾನೆ. ಇದರರ್ಥ ಹಣ ಬರುತ್ತದೆ, ಆದರೆ ಉಳಿಯುವುದು ಕಷ್ಟ. ಅನಗತ್ಯ ಆಡಂಬರಕ್ಕಾಗಿ ಖರ್ಚು ಮಾಡಬೇಡಿ. ಮಂಗಳನ ಲಾಭ. ಭಾಗ್ಯೇಶ ಮಂಗಳನು ಲಾಭ ಸ್ಥಾನದಲ್ಲಿ ಇರುವುದರಿಂದ ಆಸ್ತಿ ಅಥವಾ ವಾಹನ ಖರೀದಿಸುವ ಯೋಗವಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸುಧಾರಿಸಲು ಮಂಗಳ ಮತ್ತು ಬುಧ ಸಹಾಯ ಮಾಡುತ್ತಾರೆ. ತಂತ್ರ. ಹಳೆಯ ಬಾಕಿ ಉಳಿದಿರುವ ಹಣ ವಾಪಸ್ ಬರಬಹುದು, ಆದರೆ ಹೊಸ ಹೂಡಿಕೆ ಮಾಡುವಾಗ 100 ಬಾರಿ ಯೋಚಿಸಿ. ಆರೋಗ್ಯ ಮತ್ತು ಶಿಕ್ಷಣ. ಆರೋಗ್ಯದ ದೃಷ್ಟಿಯಿಂದ ಆಗಸ್ಟ್ 17ರವರೆಗೆ ಸ್ವಲ್ಪ ಜಾಗರೂಕರಾಗಿರಿ. ಸಮಸ್ಯೆಗಳು. ಕಣ್ಣುಗಳು, ಗಂಟಲು ಮತ್ತು ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಸರಿಯಾದ ನಿದ್ರೆ ಮಾಡಿ. ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಗುರು ಬೃಹಸ್ಪತಿಯು ಉನ್ನತ ಸ್ಥಾನದಲ್ಲಿ ಇರುವುದರಿಂದ ವಿದೇಶದಲ್ಲಿ ಕಲಿಯುವ ಕನಸು ನನಸಾಗಬಹುದು. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವಿರಿ. ಸಂಬಂಧಗಳು ಮತ್ತು ವೈವಾಹಿಕ ಜೀವನ. ಸಪ್ತಮ ಭಾವದಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು. ಸಂವಹನ. ನಿಮ್ಮ ಮಾತುಗಳನ್ನು ನಿಯಂತ್ರಣದಲ್ಲಿಡಿ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕಾಗಬಹುದು. ಪ್ರೀತಿ. ಪ್ರೇಮಿಗಳಿಗೆ ಇದು ಪರೀಕ್ಷೆಯ ಕಾಲ. ಪರಸ್ಪರ ನಂಬಿಕೆ ಇಟ್ಟರೆ ಮಾತ್ರ ಸಂಬಂಧ ಉಳಿಯುತ್ತದೆ. ಬಂಧುಗಳೇ, ಈ ತಿಂಗಳ ಅಶುಭ ಫಲಗಳನ್ನು ತಗ್ಗಿಸಲು ಈ ಕೆಳಗಿನ ಪರಿಹಾರಗಳನ್ನು ಮಾಡಿ. ಶಿವನ ಆರಾಧನೆ. ಶ್ರಾವಣದ ಸೋಮವಾರಗಳಂದು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಬಿಲ್ವಪತ್ರೆ ಅರ್ಪಿಸಿ. ಸೂರ್ಯ ಅಗ್ರ್ಯ.
ಪ್ರತಿದಿನ ಬೆಳಗ್ಗೆ ಉದಯಿಸುವ ಸೂರ್ಯನಿಗೆ ನೀರು ಅರ್ಪಿಸಿ. ಮಂತ್ರ ಜಪ: ಓಂ ನಮಃ ಶಿವಾಯ ಅಥವಾ ಓಂ ಮಹಾಕಾಲಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ದಾನ: ಶನಿವಾರದಂದು ಕಪ್ಪು ವಸ್ತುಗಳನ್ನು ಅಥವಾ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡಿ. ಸಿಂಹ ರಾಶಿಯವರೇ, ನೆನಪಿಡಿ, ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿದೆ. ಅಹಂಕಾರ ಬಿಟ್ಟು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಬಂಧುಗಳೇ, ವರ್ಷ 2026 ರ ಆಗಸ್ಟ್ ತಿಂಗಳಿನ ವಿಶೇಷ ಫಲಾಫಲಗಳ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶುಭವಾಗಲಿ.